ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವ, ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರುವಂತಹ ಎರಡು ವಿಚಾರ ಅಂತಂದರೆ ಈಗ ಸದ್ಯಕ್ಕೆ ಕರ್ಣ ಹಾಗೆ ಮುದ್ದು ಸೊಸೆ ಸೀರಿಯಲ್ ವಿಚಾರಗಳು. ಎಸ್, ಕರ್ಣ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿಯಾಗಿದೆ. ಹಾಗೆ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಲಿಕ್ಕೆ ರೆಡಿಯಾಗಿದೆ. ಜಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಟ್ಟಿರುವಂತಹ ಕರ್ಣ ಸೀರಿಯಲ್ನ ಒಂದೇ ಒಂದು ಪ್ರೋಮೋ ಕೆಲವು ದಿನಗಳಲ್ಲಿ 10 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಹಾಗೆ ಮುದ್ದು ಸೊಸೆ ಸೀರಿಯಲ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಪಡೆದುಕೊಂಡಿದೆ. ಬಟ್ ಆದರೆ ಕರ್ಣ ಸೀರಿಯಲ್ಗಿಂತ ಕಡಿಮೆ ವ್ಯೂಸನ್ನು ಪಡೆದುಕೊಂಡಿರುವಂತಹ ಮುದ್ದು ಸೊಸೆ ಸೀರಿಯಲ್ ಕರ್ಣನಿಗಿಂತ ಬೆಟರಾ ಅಥವಾ ಕಡಿಮೆನಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಕಿರುತೆರೆಯ ಇತಿಹಾಸದಲ್ಲೇ ಅಂದರೆ ಸೀರಿಯಲ್ ಹಿಸ್ಟ್ರಿನಲ್ಲೇ ಈ ರೀತಿಯಾದಂತಹ ಟ್ರೆಂಡ್ ಕ್ರಿಯೇಟ್ ಮಾಡಿದಂತಹ ಸೀರಿಯಲ್ಗಳಂದರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬಿಗ್ ಬಾಸ್ ಮುಗಿದ ನಂತರ ತ್ರಿವಿಕ್ರಮ್ ಅವರು ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಕಾದ್ಕೊಳ್ತಿದ್ರು. ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ತ್ರಿವಿಕ್ರಮ್ ಅವರು ಸಂಪಾದನೆ ಮಾಡ್ಕೊಂಡಿದ್ರು. ಸೊ ಈ ಕಾರಣಕ್ಕಾಗಿ ಬಿಗ್ ಬಾಸ್ ಮುಗಿದ ನಂತರ ತ್ರಿವಿಕ್ರಮ್ ಅವರು ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳಿ, ಅಂದರೆ ತ್ರಿವಿಕ್ರಮ್ ಅವರು ನೆಕ್ಸ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರಾ ಅಥವಾ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿ ಕಾಡ್ತಿತ್ತು. ಸೊ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡುವಂತೆ ತ್ರಿವಿಕ್ರಮ್ ಅವರ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಕಲರ್ಸ್ ಕನ್ನಡದಲ್ಲಿ. ಸೊ ಜನಗಳು ತುಂಬಾ ಖುಷಿ ಪಡ್ತಾರೆ, ನಮ್ಮ ಹೀರೋನ ಡೈಲಿ ನೋಡೋಂಗಾಯಿತು ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ಬಿಗ್ ಬಾಸಲ್ಲಿ ಇದ್ದಂತಹ ಫ್ಯಾನ್ ಬೇಸ್ಗಳು ತುಂಬ ಕಾತುರತೆಯಿಂದ ಕಾಯ್ತಿದ್ದಂತಹ ಒಂದು ಕಾರಣಕ್ಕಾಗಿ ಮುದ್ದು ಸೊಸೆ ಸೀರಿಯಲ್ ಪ್ರೋಮೋ ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡೆದುಕೊಂಡಿತ್ತು. ಹಾಗೆ ಈ ಒಂದು ಸೀರಿಯಲ್ ಬಗ್ಗೆ ರೂಮರ್ಸ್ಗಳು ಸ್ಪ್ರೆಡ್ ಆಗಿತ್ತು. ಲೈಕ್ ಮುದ್ದು ಸೊಸೆ ಹೀರೋಯಿನ್ ಆಗಿ ಭವ್ಯ ಗೌಡ ಅವರು ಬರ್ತಾರೆ ಅಥವಾ ಮೋಕ್ಷಿತಾ ಅವರು ಬರ್ತಾರೆ. ತ್ರಿವಿಕ್ರಮ್ ಹೀರೋ ಅಂತ ಆದಮೇಲೆ ಭವ್ಯನೇ ಇರಬೇಕು, ಮೋಕ್ಷಿತಾನೇ ಇರಬೇಕು ಅಂತ ಹೇಳಿ ಸಾಕಷ್ಟು ರೂಮರ್ಸ್ಗಳು ಕೂಡ ಸ್ಪ್ರೆಡ್ ಆಗ್ತಿತ್ತು. ಸೊ ಈ ಕಾರಣಕ್ಕಾಗಿಯೂ ಕೂಡ ಸಾಕಷ್ಟು ವ್ಯೂಸ್ಗಳನ್ನು ಪಡೆದುಕೊಂಡಿತ್ತು, ಒಳ್ಳೆ ರೆಸ್ಪಾನ್ಸನ್ನು ಸಹ ಪಡೆದುಕೊಂಡಿತ್ತು ಮುದ್ದು ಸೊಸೆ ಸೀರಿಯಲ್. ಬಟ್ ಈ ರೀತಿಯಾದಂತಹ ಬಿಗ್ ಬಾಸ್ ಕನೆಕ್ಟಿವಿಟಿನೇ ಇಲ್ದಿರಂತಹ ಕಿರಣ್ ರಾಜ್ ಅವರು ಕರ್ಣ ಅನ್ನುವಂತಹ ಸೀರಿಯಲ್ನ ಜಿ ಕನ್ನಡದಲ್ಲಿ ಒಂದು ಪ್ರೋಮೋನ ಬಿಡ್ತಾರೆ. ಆ ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಯಾವ ರೇಂಜ್ಗೆ ಹಿಟ್ ಆಗಿದೆ ಅಂತಂದರೆ ಮುದ್ದು ಸೊಸೆ ಸೀರಿಯಲ್ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಕರ್ಣ ಸೀರಿಯಲ್ನ ಪ್ರೋಮೋ ಹಿಟ್ ಆಗಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಮುದ್ದು ಸೊಸೆ ಸೀರಿಯಲ್ 3 ಪ್ರೋಮೋನ ಬಿಟ್ಟಿದ್ದಾರೆ. ಬಟ್ ಕರ್ಣದವರು ಜಿ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಟ್ಟಿರುವಂಥದ್ದು ಒಂದೇ ಒಂದು ಪ್ರೋಮೋ. ಸೊ ಆ ಒಂದು ಪ್ರೋಮೋಗೆ ಜನಗಳೆಲ್ಲ ಕಂಪ್ಲೀಟ್ ಫಿದಾಗಿ ಹೋಗಿದ್ದಾರೆ. ಆ್ಯಂಡ್ ಆ ಒಂದು ಸೀರಿಯಲಲ್ಲಿ ನಾಯಕಿಯಾಗಿ ಯಾರು ಕಾಣಿಸ್ಕೋತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಜನಗಳಲ್ಲಿ ತುಂಬಾ ಕಾಡ್ತಿದೆ. ಹೀಗಿರಬೇಕಾದ್ರೆ ಆ ಒಂದು ಸೀರಿಯಲ್ಗೆ ಭವ್ಯ ಗೌಡ ಹೀರೋಯಿನ್ ಆಗಿ ಬರಲಿ, ಮೋಕ್ಷಿತಾ ಅವ್ರ ಹೀರೋಯಿನ್ ಆಗಿ ಬರಲಿ ಆ್ಯಂಡ್ ರಂಜಿನಿ ಅವ್ರ ಹೀರೋಯಿನ್ ಆಗಿ ಬರಲಿ ಅಂತ ಸಾಕಷ್ಟು ಜನ ಸಜೆಸ್ಟ್ ಕೂಡ ಮಾಡ್ತಿದ್ದಾರೆ. ಬಟ್ ಇನ್ನೂ ಹೀರೋಯಿನ್ ಆಗಿ ಯಾರು ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಹೀಗಿರಬೇಕಾದ್ರೇ ಲೈಕ್ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾವ ರೀತಿ ಸ್ಟಾರ್ ವಾರ್ ನಡೆಯುತ್ತೆ ಅಂದರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವರಾಗಿರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಯಶ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಇವರು ನಮ್ಮ ಹೀರೋ ಅಂತ ಹೇಳಿ ಯಾವ ರೀತಿ ಒಂದು ಫ್ಯಾನ್ ವಾರನ್ನು ಕ್ರಿಯೇಟ್ ಮಾಡ್ತಿದ್ರು, ಅದೇ ರೀತಿ ಈಗ ಮುದ್ದು ಸೊಸೆ ಹಾಗೂ ಕರ್ಣ ಸೀರಿಯಲಲ್ಲೂ ಸಹ ಫ್ಯಾನ್ ವಾರ್ ಅನ್ನೋದು ಶುರುವಾಗೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ಜನಗಳು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಕರ್ಣ ಅವರ ಸೀರಿಯಲ್ ನೋಡ್ತೀರಾ ಅಥವಾ ಮುದ್ದು ಸೊಸೆ ಸೀರಿಯಲ್ ನೋಡ್ತೀರಾ? ನಾವು ಕಿರಣ್ ರಾಜ್ ಅವ್ರ ಫ್ಯಾನ್ಸು, ನಾವು ಮುದ್ದು ಸೊಸೆ ಸೀರಿಯಲ್ನ ನೋಡಲ್ಲ, ನಾವು ಕರ್ಣ ಸೀರಿಯಲ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ಕಿರಣ್ ರಾಜ್ ಅವರ ಫ್ಯಾನ್ಸ್ ಹೇಳ್ತಿದ್ರೆ, ಆ ಕಡೆ ತ್ರಿವಿಕ್ರಮ್ ಅವರ ಫ್ಯಾನ್ಸು ನಾವು ಕರ್ಣ ಸೀರಿಯಲ್ ನೋಡೋದೇ ಇಲ್ಲ, ನಾವು ನೋಡೋದು ಮುದ್ದು ಸೊಸೆ ಸೀರಿಯಲ್ ಮಾತ್ರ, ನಮ್ಮ ತ್ರಿವಿಕ್ರಮ್ ಅವ್ರು ಯಾವ ಸೀರಿಯಲ್ ಮಾಡ್ತಿದ್ದಾರೋ ಆ ಸೀರಿಯಲ್ನ ಬಿಟ್ಟು ಬೇರೆ ಯಾವುದೂ ನೋಡಲ್ಲ ಅಂತ ಹೇಳಿ ಒಂದಿಷ್ಟು ಜನ ತ್ರಿವಿಕ್ರಮ್ ಫ್ಯಾನ್ಸ್ ಕೂಡ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ಇನ್ನು ಎರಡೂ ಸೀರಿಯಲ್ ಒಂದೇ ಟೈಮಲ್ಲಿ ಪ್ರಸಾರ ಆಯಿತು ಅಂತಂದರೆ ಮುಗೀತು ಕತೆ. ಯಾವ ಸೀರಿಯಲ್ ನೋಡ್ತೀರಾ ಅಂತ ಕೇಳಂಗೆ ಇಲ್ಲ. ಆ ಕಡೆ ತ್ರಿವ್ಯಾ ಫ್ಯಾನ್ಸ್ಗಳಾಗಿರ್ಬೋದು ಅಥವಾ ತ್ರಿವಿಕ್ರಮ್ ಅವರ ಪರ್ಸ್ನಲ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಸಹ ಹೇಳ್ತಿರೋದು ಒಂದೇ, ನಾವು ತ್ರಿವಿಕ್ರಮ್ ಅವರ ಧಾರಾವಾಹಿಯನ್ನು ಬಿಟ್ಟು ಬೇರೆ ಯಾವುದು ನೋಡೋದೇ ಇಲ್ಲ. 2 ಸೀರಿಯಲ್ಲು ಒಂದೇ ಟೈಮ್ಗೆ ಪ್ರಸಾರ ಆಯಿತು ಅಂತಂದರೆ ನಾವು ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರ ಸೀರಿಯಲ್ನೇ ನೋಡ್ತೀವಿ ಅಂತ ತ್ರಿವ್ಯಾ ಫ್ಯಾನ್ಸ್ಗಳಾಗಿರ್ಬೋದು ಅಥವಾ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ಹೇಳ್ತಿದ್ದಾರೆ. ಆ್ಯಂಡ್ ಇನ್ನು ಕನ್ನಡತಿ ಸೀರಿಯಲಲ್ಲಿ ಹರ್ಷ ಪಾತ್ರಕ್ಕೆ ಕ್ರಿಯೇಟ್ ಆಗಿದ್ದಂತಹ ಫ್ಯಾನ್ಸ್ಗಳು ಆ್ಯಂಡ್ ಕಿರಣ್ ರಾಜ್ ಅವ್ರಿಗೆ ಕ್ರಿಯೇಟ್ ಆಗಿದ್ದಂತಹ ಒಂದು ಪರ್ಸ್ನಲ್ ಫ್ಯಾನ್ಸ್ಗಳು. ಕಿರಣ್ ರಾಜ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿ ನೋಡಿದ್ರೆ ಸಾಕು, ನಾವು ಅವರ ಅಕೌಂಟನ್ನು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಸೊ ಇವ್ರಿಗೂ ಕೂಡ ಫ್ಯಾನ್ ಬೇಸ್ ಅನ್ನೋದು ಕಡಿಮೆ ಏನಿಲ್ಲ. ತ್ರಿವಿಕ್ರಮ್ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಿರಣ್ ರಾಜ್ ಅವ್ರಿಗೆ ತುಂಬಾ ಜಾಸ್ತಿ ಫ್ಯಾನ್ ಬೇಸ್ ಇದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವ್ರಿಗೆ ಆ್ಯಕ್ಚುಲಿ ಪದ್ಮಾವತಿ ಸೀರಿಯಲಲ್ಲಿ ಫ್ಯಾನ್ ಬೇಸ್ ಇತ್ತು, ಬಟ್ ಅದು ಕಡಿಮೆ ಆಗೋಗಿತ್ತು. ನಂತರ ಅವರು ಬಿಗ್ ಬಾಸ್ಗೆ ಬಂದು ರನ್ನರ್ ಅಪ್ ಆದಮೇಲೆ ಅವರ ಫ್ಯಾನ್ ಬೇಸ್ ಅನ್ನೋದು ತುಂಬಾ ಜಾಸ್ತಿ ಆಯಿತು. ಸೊ ಆ ಒಂದು ಕ್ರೇಜ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಬಟ್ ನಮ್ಮ ಕಿರಣ್ ರಾಜ್ ಅವರ ಒಂದು ಸೀರಿಯಲ್ ಅಂದರೆ ಕನ್ನಡತಿ ಸೀರಿಯಲ್ ಮುಗಿದು ಎಷ್ಟೋ ವರ್ಷಗಳು ಆಗ್ತಾ ಬಂದ್ರೂ ಸಹ ಅವರ ಫ್ಯಾನ್ ಬೇಸ್ ಅನ್ನೋದು ಇನ್ನೂ ಸಹ ಕಡಿಮೆ ಆಗಿಲ್ಲ. ಅವರು ಹರ್ಷ ಅಂತ ಇದ್ದಾಗಲೂ ತುಂಬಾ ಫೇಮಸ್ ಆಗಿದ್ದರು. ಕಿರಣ್ ರಾಜ್ ಅಂತ ಆದಮೇಲೆ ಅಂದರೆ ಸೀರಿಯಲ್ ಮುಗ್ದಾದ್ಮೇಲೂ ಸಹ ಕಿರಣ್ ರಾಜ್ ಆಗಿ ಕಾಣಿಸ್ಕೊಂಡಾಗಲೂ ಸಹ ಅವರು ತುಂಬಾ ಫೇಮಸ್ ಆಗಿದ್ದಾರೆ. ಹಲವಾರು ಸಿನಿಮಾಗಳಲ್ಲೂ ಸಹ ನಮ್ಮ ಕಿರಣ್ ರಾಜ್ ಅವರು ನಟಿಸಿದ್ರು. ಬಟ್ ಸಿನಿಮಾಗಳು ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಹಿಟ್ಟೇನಾಗಲಿಲ್ಲ.
ಸಿನಿಮಾಗಳು ಹಿಟ್ ಏನು ಆಗಲಿಲ್ಲ ಅಂತಂದ್ರೂ ಅವರ ಫ್ಯಾನ್ ಬೇಸ್ ಏನು ಕಡಿಮೆ ಆಗಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿದ್ದಾರೆ. ಸೊ ಆ ಫ್ಯಾನ್ಸ್ಗಳೆಲ್ಲ ಹೇಳ್ತಿರೋದು ಒಂದೇ, ನಾವು ತ್ರಿವಿಕ್ರಮ್ ಅವ್ರ ಮುಂದೆ ನಮ್ಮ ಹೀರೋ ಕಿರಣ್ ರಾಜ್ ಅವ್ರನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ. ಅವರು ಈಗ ಬಿಗ್ ಬಾಸ್ಗೆ ಬಂದ ನಂತರ ಅವ್ರಿಗೆ ಕ್ರೇಜ್ ಅನ್ನೋದು ಶುರುವಾಗಿರೋದು. ಬಟ್ ನಮಗೆ ಕನ್ನಡತಿ ಸೀರಿಯಲಲ್ಲಿ ಹರ್ಷನ ನೋಡಿದಾಗ್ಲಿಂದ ಯಾವ ರೀತಿ ಕ್ರೇಜ್ ಇತ್ತೋ ಅದೇ ರೀತಿ ಕ್ರೇಜನ್ನು ನಾವು ಇವಾಗಲೂ ಸಹ ಕಂಟಿನ್ಯೂ ಮಾಡ್ತಿದ್ದೀರಿ. ಆ್ಯಂಡ್ ಇನ್ನು ಅವರು ನೆಕ್ಸ್ಟ್ ಯಾವುದಾದ್ರೂ ಒಂದು ಸೀಸನ್ ಬಿಗ್ ಬಾಸಲ್ಲಿ ಬಂದರು ಅಂದರೆ ಫ್ಯಾನ್ ಬೇಸ್ ಇನ್ನು ಯಾವ ರೀತಿ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡಿ. ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆನೇ ಇವ್ರಿಗೆ ಈ ರೀತಿಯಾದಂತಹ ಫ್ಯಾನ್ ಬೇಸ್ ಸೃಷ್ಟಿಯಾಗಿದೆ. ಬಿಗ್ ಬಾಸ್ಗೆ ಹೋದ್ಮೇಲೆ ಇವ್ರ ಫ್ಯಾನ್ ಬೇಸ್ ಯಾವ ರೀತಿ ಇರ್ಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಸೊ ಅವ್ರಿಗಿಂತ ನಾವೇ ಬೆಟರು, ನಾವು ಯಾವತ್ತಿಗೂ ಸಹ ನಮ್ಮ ಹೀರೋನ ತ್ರಿವಿಕ್ರಮ್ ಅವ್ರ ಮುಂದೆ ಬಿಟ್ಟು ಕೊಡಲ್ಲ ಅಂತ ಹೇಳಿ ಎರಡೂ ಸೀರಿಯಲ್ ಒಟ್ಟಿಗೆ ಬಂತು ಅಂತಂದರೆ ನಾವು ಕರ್ಣ ಸೀರಿಯಲನ್ನೇ ನೋಡೋದು, ಯಾವುದೇ ಕಾರಣಕ್ಕೂ ಮುದ್ದು ಸೊಸೆ ಸೀರಿಯಲ್ನ ನೋಡೋದಿಲ್ಲ ಅಂತ ಹೇಳಿ ಕಿರಣ್ ರಾಜ್ ಅವರ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಸೊ ಈ ಎರಡೂ ಸೀರಿಯಲ್ ಒಂದೇ ಟೈಮ್ ಸ್ಲಾಟಲ್ಲಿ ಬಂತು ಅಂತಂದರೆ ನೀವು ಯಾವ ಸೀರಿಯಲನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಕೆಲವೊಂದಿಷ್ಟು ಮಾಹಿತಿಯ ಪ್ರಕಾರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ರಾತ್ರಿ 9 ಗಂಟೆಗೆ ಅಥವಾ 9:15ಗೆ ಪ್ರಸಾರವಾಗುತ್ತೆ ಅನ್ನುವಂಥ ಮಾಹಿತಿ ದೊರಕಿದೆ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗಿರುವಂತಹ ರೂಮರ್ಸ್ಗಳ ಪ್ರಕಾರ ಈ ಒಂದು ಮಾಹಿತಿ ದೊರಕಿದೆ. ಆ್ಯಂಡ್ ಇನ್ನು ಕರ್ಣ ಸೀರಿಯಲ್ ಜಿ ಕನ್ನಡದಲ್ಲಿ 8 ಗಂಟೆಗೆ ಅಥವಾ 8:15ಗೆ ಪ್ರಸಾರವಾಗಬಹುದು ಅಂತ ಹೇಳಲಾಗ್ತಿದೆ. ಸೊ ನೋಡೋಣ ಕರ್ಣ ಸೀರಿಯಲ್ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ ಆ್ಯಂಡ್ ಮುದ್ದು ಸೊಸೆ ಸೀರಿಯಲ್ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ ಅಂತ. ಆ್ಯಂಡ್ ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುದ್ದು ಸೊಸೆ ಸೀರಿಯಲ್ನ ಹೀರೋಯಿನ್ ಆಗಿ ಪ್ರತಿಮಾ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಕರ್ಣ ಸೀರಿಯಲ್ ಹೀರೋಯಿನ್ ಯಾರು ಎಂಬುದು ಇನ್ನೂ ಸಹ ಗೊತ್ತಾಗಿಲ್ಲ, ಇನ್ನೂ ಸಹ ಸಸ್ಪೆನ್ಸ್ನಲ್ಲೇ ಇಟ್ಟಿದ್ದಾರೆ. ಕಿರಣ್ ರಾಜ್ ಅವರು ತಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರುವಂತಹ ಪ್ರಕಾರ ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗಿ ಯಾವುದಾದ್ರೂ ಒಂದು ಹೊಸ ಫೇಸನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಅನ್ನುವಂತಹ ಮಾಹಿತಿನ ಸ್ವತಃ ಕಿರಣ್ ರಾಜ್ ಅವರೇ ತಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಹೊಸ ಫೇಸ್ ಯಾರು ಬರ್ತಾರೆ ಕರ್ಣಗೆ ಹೀರೋಯಿನ್ ಆಗಿ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಹೊಸ ಫೇಸ್ ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂದರೆ ಸಾಕಷ್ಟು ಜನ ರೀಲ್ಸ್ ಪ್ರತಿಭೆಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಇನ್ನೂ ಸಹ ಸೀರಿಯಲ್ಗೆ ಎಂಟ್ರಿ ಆಗಿರೋದಿಲ್ಲ. ಸೊ ಅಂಥ ಪ್ರತಿಭೆಗಳು ಯಾರಾದರೂ ಇದ್ದು ನಮ್ಮ ಕಿರಣ್ ರಾಜ್ ಅವ್ರಿಗೆ 100% ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಭೂಮಿಕಾ ಬಸವರಾಜ್ ಅವರಿದ್ದಾರೆ, ಬಿಂದುಶ್ರೀ ಅವರಿದ್ದಾರೆ, ಆ್ಯಂಡ್ ಮಧುಗೌಡ ಅವರಿದ್ದಾರೆ, ಆ್ಯಂಡ್ ನಿಶಾ ಅವರಿದ್ದಾರೆ, ಆ್ಯಂಡ್ ವರ್ಷ ಕಾವೇರಿ ಅವರಿದ್ದಾರೆ. ಈ ರೀತಿಯಾದಂತಹ ಪ್ರತಿಭೆಗಳು ತುಂಬ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂಥವ್ರು. ಇವ್ರು ಯಾರೂ ಸಹ ಇನ್ನೂ ಸೀರಿಯಲ್ಗಳ ಕಡೆ ಮುಖ ಮಾಡಿಲ್ಲ. ಸೊ ಈ ರೀತಿಯಾದಂತಹ ಪ್ರತಿಭೆಗಳು ಯಾರಾದರೂ ನಿಮ್ಮ ಗಮನಕ್ಕೆ ಬಂದಿದ್ದು ನಮ್ಮ ಕಿರಣ್ ರಾಜ್ ಅವ್ರಿಗೆ ಇವರು 100% ಸೂಟ್ ಆಗ್ತಾರೆ ಅಂತ ನಿಮ್ಗೇನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಜಿ ಕನ್ನಡದ ಅಫಿಷಿಯಲ್ ಪೇಜಲ್ಲೂ ಕೂಡ ಹೋಗಿ ಅವರನ್ನು ಮೆನ್ಷನ್ ಮಾಡಿ ಕರ್ಣ ಸೀರಿಯಲ್ನ ಪ್ರೋಮೋ ಕೆಳಗಡೆ. ಸೊ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಈ ರೀತಿಯಾದಂತಹ ರೀಲ್ಸ್ ಪ್ರತಿಭೆಗಳು ಇನ್ನೂ ಸೀರಿಯಲ್ ಕಡೆ ಮುಖ ಮಾಡದೇ ಇರೋರು ಇದ್ದಾರೆ. ಸೊ ಅವ್ರಿಗೆ ಹರ್ಷ ಅವ್ರಿಗೆ ಸೂಟ್ ಆಗ್ಬೋದು ಅಂತ ಹೇಳಿ ಆ ಹೀರೋಯಿನ್ನ ಹಾಕ್ಕೊಳ್ಳುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಆ ರೀತಿ ಇದ್ದಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.